ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆಯನ್ನು ಮಾಡ್ತಾ ಇರುವ ಎಲ್ಲ ನನ್ನ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಲೇಖನಾನುಸಾರವಾದ ವಾಕ್ಯಗಳನ್ನ ನಾವು ನಮ್ಮ ಯೂಟ್ಯೂಬ್ ಮುಖಾಂತರವಾಗಿ ನಿಮ್ಗೆ ಕೊಡಲು ಇಚ್ಛೆ ಪಡಿಸ್ತಾ ಇದ್ದೀನಿ. ಇವತ್ತು ನಾವು ವಾಕ್ಯ ಕಡೆ ಹೋಗೋಕ್ಕಿಂತ ಮೊದಲು ನಿಮ್ಗೊಂದು ಘಟನೆಯನ್ನು ಹೇಳಿ ಆ ನಂತರ ನಾನು ವಾಕ್ಯದ ಕಡೆಗೆ ಹೋಗಲು ಇವತ್ತು ಇಚ್ಛೆ ಪಡಿಸ್ತಾ ಇದ್ದೀನಿ. ಏನಪ್ಪಾ ಆ ಒಂದು ಘಟನೆ ಅಂದ್ರೆ, ಒಂದು 2-3 ವಾರಗಳ ಹಿಂದೆ ಹೀಗೆ ನಮ್ಮ ಬ್ರದರ್ ಒಬ್ಬರ ಹತ್ರ ನಾನು ಮಾತಾಡ್ತಾ ಇದ್ದೆ. ಮಾತಾಡುವಂತ ಸಂದರ್ಭದಲ್ಲಿ, ಬ್ರದರ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಜೀವನದಲ್ಲಿ, ಹೆಂಗೆ ಲೈಫ್ ನ ಲೀಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಅವ್ರನ್ನ ಕೇಳಿದಾಗ ಅವರು ಒಂದು ಮಾತನ್ನ ಹೇಳಿದ್ರು. ನೋಡಿ, ನಾನು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ಒಳ್ಳೆ ಒಂದು ಹಣವನ್ನ ಮಾಡಿ ಮನೆಯನ್ನ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಒಳ್ಳೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇಟ್ಕೊಂಡು ಆರಾಮಾಗಿ ಒಂದು 60 ವರ್ಷದ ನಂತರ ಸುಖವಾಗಿ ಜೀವನವನ್ನ ಬಾಳಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ದು ತುಂಬಾ ಒಳ್ಳೆ ಒಂದು ಮಾಹಿತಿನೇ. ನನಗೆ ಖುಷಿ ಆಯ್ತು, ಒಳ್ಳೆ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಅಂತ. ಆ ತಕ್ಷಣ ನನಗೇನ್ ಅನಿಸ್ತಂದ್ರೆ, ಇದು ದೇವರ ಒಂದು ಆಲೋಚನೆಗೆ ಯಾವ ತರ ಇರುತ್ತೆ, ಇದು ನನ್ನ ಮನುಷ್ಯರ ಆಲೋಚನೆಗೆ ಇದು ಕರೆಕ್ಟ್ ಅನಿಸ್ತು. ಆದ್ರೆ ದೇವರ ಆಲೋಚನೆಗೆ ಈ ಒಂದು ಮಾತು ಹೇಗನ್ಸುತ್ತೆ ಅಂತ ಒಂದು ನಿಮಿಷ ನನಗೆ ಒಂಥರ ದೇವರ ಬಗ್ಗೆ ಒಂದು ಯೋಚನೆ ಮಾಡಲು ಇದಾಯ್ತು. ಆಗ ನನಗೆ ಒಂದು ವಚನ ಜ್ಞಾಪಕ ಬಂತು. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನದ ಒಂದು ಭಾಗ, ಸಂದರ್ಭ, ಸಾಮ್ಯ ನನಗೇನಾಯ್ತು ಜ್ಞಾಪಕಕ್ಕೆ ಬಂತು. ಅದನ್ನ ಇವತ್ತು ನಾನು ನಿಮ್ಗೆ ವಿವರಣೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಂದ್ರೆ ಆ ವಾಕ್ಯ, ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಬೋಧನೆ ಮಾಡ್ತಾ ಇದಾರೆ. ಬೋಧನೆ ಮಾಡುವ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯ ನಿಂತಿ ಯೇಸು ಸ್ವಾಮಿನ ಕೇಳ್ತಾ ಇದಾರೆ, ಸ್ವಾಮಿ, ನಮ್ಮ ತಂದೆಯ ಪಾಲನ್ನು ನಮ್ಮ ಅಣ್ಣ ಅದನ್ನ ಲೀಡ್ ಮಾಡ್ತಾ ಇದ್ದಾನೆ, ನಮ್ಮ ಅಣ್ಣನಿಂದ ಅದನ್ನೇನ್ ಮಾಡು, ನನಗೆ ಪಾಲು ಮಾಡಿಕೊಡು ಅಂತ ದೇವರನ್ನ ಕೇಳ್ತಾ ಇದ್ದಾನೆ ಯೇಸು ಸ್ವಾಮಿನ. ಇಷ್ಟಕ್ಕೂ ಆ ವ್ಯಕ್ತಿ ಯೇಸು ಸ್ವಾಮಿನ ಕೇಳಲು ಕಾರಣವೇನು? ಯಾಕಂದ್ರೆ ಅವಾಗಿನ ಗುರು ಬೋಧಕರು, ಧರ್ಮಗುರುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಧರ್ಮಶಾಸ್ತ್ರವನ್ನ ಬೋಧನೆ ಮಾಡೋರು ಕುಟುಂಬದ ಆಸ್ತಿ ವಿಚಾರಗಳಾಗ್ಲಿ, ಕುಟುಂಬದ ತೊಂದರೆಗಳನ್ನಾಗ್ಲಿ, ಅದನ್ನೆಲ್ಲ ಆಸ್ತಿ ವಿವರಣೆ, ಆಸ್ತಿಯ ತೊಂದರೆಗಳನ್ನಾಗ್ಲಿ, ಅದನ್ನೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವರು ಬಗೆಹರಿಸಿ ಕೊಡ್ತಾ ಇದ್ರು. ಯೇಸು ಸ್ವಾಮಿನೂ ಅಂತ ಒಂದು ಬೋಧಕನು ಅಂತ ಹೇಳಿ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ದೇವ್ರೆ, ನನಗೂ ಇಂತ ಒಂದು ತೊಂದರೆ ಆಗಿದೆ ಆಸ್ತಿ ವಿಚಾರದಲ್ಲಿ, ನಮ್ಮ ಅಣ್ಣನಿಂದ ನನಗೆ ಏನ್ ಮಾಡು, ಭಾಗ ತೆಗೆದುಕೊಡು. ಅದು ನಮ್ಮ ಅಣ್ಣನ ಆಸ್ತಿ ಅಲ್ಲ, ಅದು ನಮ್ಮ ತಂದೆಯ ಆಸ್ತಿ. ನಮ್ಮ ಅಣ್ಣ ದೊಡ್ಡ ಮನುಷ್ಯನಾಗಿರೋದ್ರಿಂದ ಅದನ್ನ ನಮಗೆ ಸಮಪಾಲು ಮಾಡಿಕೊಡು ಅಂತ ದೇವರನ್ನ ಕೇಳ್ತಾ ಇದ್ದಾನೆ. ಸಂದರ್ಭವನ್ನ ನಾನು ಹೇಳ್ದೆ. ಆಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಲೆ ಮನುಷ್ಯ, ನನ್ನನ್ನು ನೀನು ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವನ್ನಾಗಿ ನೇಮಿಸಿದ್ದವರು ಯಾರು? ಯೇಸು ಸ್ವಾಮಿ ಹೇಳ್ತಾ ಇದಾರೆ, ಎಲ್ಲಾ ಧರ್ಮಗುರುಗಳು ಏನ್ ಮಾಡ್ತಾ ಇದ್ರು, ಆಸ್ತಿಯನ್ನ ಏನ್ ಮಾಡ್ತಾ ಇದ್ರು, ತೊಂದರೆಗಳು, ಕುಟುಂಬ ತೊಂದರೆಗಳನ್ನ ಏನ್ ಮಾಡ್ತಾ ಇದ್ರು, ಬಗೆಹರಿಸಕ್ಕೆ ಮಾಡ್ಕೊಡ್ತಾ ಇದ್ರು. ಅಂತವ್ರೇ ಅನ್ಕೊಂಡು ಯೇಸು ಸ್ವಾಮಿನ ಕೇಳಿದಾಗ, ನಾನ್ ಅಂತವನಲ್ಲ, ನಾನು ಬೋಧನೆ ಮಾಡಕ್ ಬಂದಿದ್ದೀನಿ ಅಂತ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಆಗ ದೇವ್ರೇನ್ ಹೇಳ್ತಾರೆ, ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ. ದೇವರೇನ್ ಹೇಳ್ತಾ ಇದಾರೆ ಅಂದ್ರೆ, ಜನರಿಗೆ ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಏನು ಈ ಲೋಭ ಅಂತ ಹೇಳಿದ್ರೆ, ಈ ಪದದ ಅರ್ಥ ಏನಂದ್ರೆ, ಅತಿಯಾದ ಆಸೆ, ತೃಪ್ತಿ ಇಲ್ಲದ ಜೀವನ. ಇಷ್ಟಕ್ಕೂ ತೃಪ್ತಿ ಅಂದ್ರೆ ಏನು ಅಂದ್ರೆ, ಒಬ್ಬ ಮನುಷ್ಯ ಬಿಸಿಲಿನಿಂದ ಮನೆಗೆ ಬರ್ತಾನೆ ಅನ್ಕೊಳ್ಳಿ, ಎಕ್ಸಾಂಪಲ್, ಉದಾಹರಣೆ. ಆಗ ಅವನಿಗೆ ಒಂದು ನೀರು ಕೊಟ್ರೆ ಅದನ್ನ ಕುಡ್ದಿ ಸ್ವಲ್ಪ ಒಂದು ನೀರು ಕುಡಿದ ಮೇಲೆ, ಒಂದು ಅರ್ಧ ಲೀಟರ್ ನೀರು ಕುಡಿದ ಮೇಲೆ ಸಾಕು ಎನ್ನುವ ತೃಪ್ತಿ ಆಗುತ್ತೆ. ಆದ್ರೆ ಕೆಲವು ಜನ ಇರ್ತಾರೆ, ಅವ್ರಿಗೆ ಏನಂದ್ರೆ, ಈ ಉಪ್ಪು ನೀರನ್ನು ನಾವು ಕುಡಿದ್ರೆ, ಸಮುದ್ರ ನೀರವನ್ನು ನಾವೇನೋ ಕುಡಿದ್ರೆ ದಾಹ ಯಾವತ್ತನ ತೀರುತ್ತೆ ಮನುಷ್ಯನಿಗೆ, ದಾಹ ತೀರದ ರೀತಿ ಇರುತ್ತೆ. ಇಲ್ಲಿ ಲೋಭ ಅಂದ್ರೆ ಅತಿಯಾದ ಆಸೆ ಏನಂತೆ, ಅದಕ್ಕೆ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ. ಒಂದು ಮನುಷ್ಯನಿಗೆ ಎಷ್ಟೇ ಆಸ್ತಿ ಇದ್ರೂ ಅವನನ್ನ ಜೀವ ಏನಂತೆ ರಕ್ಷಣೆ ಮಾಡಕ್ಕಾಗಲ್ಲ ಅಂತೇಳಿ ದೇವ್ರ ಏನ್ ಮಾಡ್ತಾ ಇದ್ರೆ, ಒಂದು ಸಾಮ್ಯವನ್ನ ವಿವರಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ಏನು ಆ ಸಾಮ್ಯ ಅಂತ ನೋಡೋದಾದ್ರೆ ದೇವರ ಮಕ್ಕಳೇ, ಅದೇನೆಂದರೆ ಒಬ್ಬನೊಬ್ಬನು ಐಶ್ವರ್ಯವಂತನು ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯು ತುಂಬಿರುವುದಕ್ಕೆ ನನಗೆ ಸ್ಥಳವಿಲ್ಲಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯವನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನನ್ನ ಕಡೆಯಿಂದ ಕೇಳುವೆನು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ದೇವರ ಮಕ್ಕಳೇ, ಇಲ್ಲಿ ದೇವರು ಒಂದು ಸಾಮ್ಯವನ್ನ ಹೇಳ್ತಾ ಇದ್ದಾರೆ. ಒಂದು ಕಷ್ಟಕರವಾದ ಒಂದು ಸಂಗತಿಯನ್ನ ನಮಗೆ ಅರ್ಥ ಮಾಡಕ್ಕೆ ದೇವರು ಒಂದು ಚಿಕ್ಕ ಸಾಮ್ಯ ರೂಪಿಯಾಗಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಏನಂದ್ರೆ, ಒಬ್ಬ ಐಶ್ವರ್ಯವಂತನಿದ್ದಂತೆ, ಆ ಐಶ್ವರ್ಯವಂತನು ಬೆಳೆಯನ್ನು ಹಾಕಿದಾಗ ಆ ಬೆಳೆ ಏನಾಯ್ತಂತೆ, ಒಳ್ಳೆ ಒಂದು ಬೆಳೆ ಬಂದಂತೆ. ಆ ಬೆಳೆ ಬಂದಾಗ ಅವನಿಗೆ ಅದನ್ನ ಎಲ್ಲಿ ಶೇಖರಣೆ ಮಾಡಬೇಕಾಗಿತ್ತು, ಆ ಕಣಜಗಳಿಗಿಂತ ಏನಾಗಿತ್ತಂತೆ ಅಧಿಕವಾಗಿ ತುಂಬಿ ಹೊರಸೂಗ್ತದಂತೆ. ಆಗ ಅವನಿಗೆ ಏನು ಮಾಡಬೇಕು ಅಂತ ಈ ಯೋಚನೆ ಮಾಡಿ ಆ ಕಣಜಗಳನ್ನೆಲ್ಲ ಒಡೆದಾಕಿ ದೊಡ್ಡ ಕಣಜಗಳನ್ನ ಕಟ್ತಾನಂತೆ. ಕಣಜಗಳನ್ನ ಕಟ್ಟಿ ಆ ಮನುಷ್ಯ ಏನ್ ಮಾಡ್ತಾನೆ, ಅದನ್ನೆಲ್ಲ ತುಂಬಿಸಿದ ಮೇಲೆ ತನ್ನ ಜೀವಾತ್ಮಕ್ಕೆ ಏನ್ ಹೇಳ್ಕೊಂತದಾನಂದ್ರೆ, ಎಷ್ಟು ವರ್ಷಕ್ಕೆ ಬೇಕಾಗಿರೋ ಒಂದು ದವಸ ಧಾನ್ಯ ನನ್ನ ಹತ್ರ ಇದೆ, ಇನ್ನೇನ್ ಮಾಡ್ಬೇಕು, ನಾನು ವಿಶ್ರಮಿಸ್ಕೊಳ್ಬೇಕು, ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ, ಸಂತೋಷವಾಗಿರೋಣ ಅಂತ ಯೋಚನೆ ಮಾಡಿದಾಗ ದೇವರು ಅವನಿಗೊಂದು ಮಾತು ಹೇಳ್ತಾರೆ. ಇವತ್ತು ನೀನು ಎಲ್ಲ ಇಟ್ಟಿ ನಿನ್ನ ಜೀವಾತ್ಮಕ್ಕೆ ಹಿಂಗ್ ಹೇಳುವಾಗ ನಿನ್ನ ಪ್ರಾಣ ಈ ರಾತ್ರಿ ಹೋಗ್ಬಿಟ್ರೆ ಇದೆಲ್ಲ ಯಾರಿಗಾಗಿತ್ತು ಅಂತ ದೇವರು ಈ ಒಂದು ಸಾಮ್ಯ ರೂಪವನ್ನ ಹೇಳ್ತಾರೆ. ಇಷ್ಟಕ್ಕೂ ಈ ಸಾಮ್ಯ ರೂಪವನ್ನು ಏನ್ ಕೇಳ್ಬೇಕಂದ್ರೆ, ಇವತ್ತಿರೋ ಒಂದು ಟ್ರೆಂಡ್ ಅಲ್ಲಿ, ಇವಾಗಿರೋ ಒಂದು ಜನರೇಷನ್ ಅಲ್ಲಿ, ನಾನು ಮೊದಲನೇದಾಗಿ ಹೇಳ್ದಂಗೆ ಒಂದು ವ್ಯಕ್ತಿ ಅವನ ಗೋಲ್ ಏನ್ ಇಟ್ಕೊಂಡಿದ್ದಾನಂದ್ರೆ, ನಾನು ಹೇಗನ ಮಾಡಿ ಹಣವನ್ನ ಸಂಪಾದನೆ ಮಾಡಬೇಕು. ಈ ಒಂದು 20 ವರ್ಷ ಒಂದು ಪೀರಿಯಡ್ ಅಲ್ಲಿ, ಇವಾಗ ಒಂದು 20 ವಯಸ್ಸಾಗಿದೆ ನನಗೆ, ಇನ್ನೊಂದು 20 ವಯಸ್ಸಿಗೆ ನನಗೆ ಬೇಕಾದ ಹಣ ಎಲ್ಲವನ್ನ ಶೇಖರಣೆ ಮಾಡಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಲೈಫ್ ಕೊಡಬೇಕು, ನನ್ನ ಮೊಮ್ಮಕ್ಕಳಿಗೂ ಅದಕ್ಕೆ ಬೇಕಾದ ಹಣ, ಬಿಸ್ನೆಸ್ ಅನ್ನ, ರೂಟ್ ಅನ್ನ ಕರ್ಕೊಂಡೋಗಿ ಬಿಟ್ಬಿಡ್ಬೇಕು, ಎಲ್ಲವನ್ನ ನಾನು ಶೇಖರಣೆ ಮಾಡಿ ಇಟ್ಟಿ ಒಂದು 45-50 ವರ್ಷಕ್ಕೆ ನಾನು ಏನೋ ಆಗ್ಬೇಕು, ಸುಖವಾದ ಒಂದು ಜೀವನ ಮಾಡಬೇಕು, ನಾನು ತಿನ್ನಬೇಕು, ಕುಡಿಬೇಕು, ಸುತ್ತಬೇಕು, ಮಜಾ ಮಾಡಬೇಕು ಅಂತ ಇವತ್ತು ಅನೇಕರ ಮೈಂಡ್ ಅಲ್ಲಿ ಇದು ಓಡಾಡ್ತಾನೆ. ಇವತ್ತು ಒಬ್ಬರ ಮೈಂಡ್ ಅಲ್ಲ, ಈ ಪ್ರಪಂಚದಲ್ಲಿ ಇವತ್ತು ಎಲ್ಲರ ಒಂದು ಗಮನದಲ್ಲಿ ಇರೋದು ಇದೆ, ಅವರ ಮನಸ್ಸುಗಳಲ್ಲಿ ಓಡಾಡ್ತಾ ಇರೋದು ಅದೇ. ಆದ್ರೆ ಯೇಸು ಸ್ವಾಮಿ ಇದನ್ನ ಒಂಥರ ಬುದ್ಧಿಹೀನತನ ತರ ದೇವರು ಈ ಒಂದು ಯೋಚನೆ ಇರೋರ್ನ ಅನ್ಕೊಳ್ತಾರೆ. ಇವತ್ತು ಹಂಗಾದ್ರೆ ಎಷ್ಟು ಜನ ಇವತ್ತು ನಾವು ಬುದ್ಧಿ ಇಲ್ಲದವರಾಗಿ ದೇವ್ರ ಕಣ್ಣಕ್ಕೆ ಕಾಣಿಸ್ತಾ ಇದೀನಿ. ನಾನು ಮೊದಲನೇದಾಗಿ ಹೇಳಿದ್ನಲ್ಲ, ವಾಕ್ಯಕ್ಕಿಂತ ಮೊದಲೇ ನಮ್ಮ ಒಬ್ಬ ಸ್ನೇಹಿತರನ್ನ ಕೇಳಿದಾಗ ಅವ್ರು ಇದೇ ತರ ರೀತಿ ಹೇಳಿದ್ರು. ಸೇಮ್ ಇಲ್ಲಿ ಏನಿದೆ ಪ್ಯಾಟ್ರನ್ ಅದನ್ನೇ ಹೇಳಿದ್ರು. ಅಣ್ಣ ಚೆನ್ನಾಗಿ ದುಡಿಬೇಕು, ದುಡ್ಡು ಮಾಡ್ಬೇಕು, ಮನೆ ಕಟ್ಟಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಇಟ್ಕೊಬೇಕು, ಸುತ್ತಾಡ್ಬೇಕು, ಆರಾಮಾಗಿ ಮಜಾ ಮಾಡ್ಬೇಕು, ನೆಮ್ಮದಿಯಾಗಿದ್ದಿ ಸಾಯ್ಬೇಕಣ ಅಂತ. ಆದ್ರೆ ಅದು ನಮಗ್ ಖುಷಿ ಕೊಡುತ್ತೆ. ಆ ಮನುಷ್ಯನನ್ನ ಕೇಳಿದಾಗ ಈ ಮನುಷ್ಯ ಏನೋ ಒಂದು ಗುರಿ ಇಟ್ಕೊಂಡಿದ್ದಾನೆ ಅಂತ ನಮ್ಗನ್ಸುತ್ತೆ. ಆದ್ರೆ ಅದು ದೇವರ ದೃಷ್ಟಿಗೆ ಏನಾಗಿದೆ ಅಂದ್ರೆ ಬುದ್ಧಿಹೀನತೆ ಇಲ್ಲದಿರೋ ಒಂದು ವ್ಯಕ್ತಿಯಾಗಿ ಕಾಣಿಸ್ತದಾನೆ. ಯಾಕೆ ಯೇಸು ಸ್ವಾಮಿ ಇದನ್ನ ಹೇಳಿದ್ರಂದ್ರೆ, ಒಂದು ಮನುಷ್ಯ ದುಡ್ಡಿಂದ ತನ್ನ ಜೀವವನ್ನ ಏನ್ ಮಾಡಕ್ಕಾಗಲ್ಲ, ರಕ್ಷಣೆ ಮಾಡ್ಕೊಳಕ್ಕಾಗೋದಿಲ್ಲ. ಏನ್ ಪಾಸ್ಟರ್ ಹಿಂಗ್ ಹೇಳ್ಬಿಟ್ರೆ ನೀವು, ಈಗಿನ ಕಾಲದಲ್ಲಿ ದುಡ್ಡು ಇಲ್ದಿರ ನಾವ್ ಏನ್ ಮಾಡ್ಬೇಕು ಅಂತ ಅನೇಕರ ಯೋಚನೆ ಇರುತ್ತೆ. ದೇವರ ಮಕ್ಕಳೇ, ಇಲ್ಲಿ ಐಶ್ವರ್ಯವಂತನಿಗೆ ದೇವ್ರು ಏನ್ ಮಾಡಿದ್ರು, ಬೆಳೆಯನ್ನು ಕೊಟ್ರು. ನಾವು ಅಬ್ರಾಮನಿಗೆ ಒಂದು ಬರಗಾಲ ಬರುತ್ತೆ, ಬರಗಾಲ ಬಂದ ನಂತರ ಇಸಾಕಗೊಂದು ಬರಗಾಲ ಬರುತ್ತೆ. ಆದಿಕಾಂಡದಲ್ಲಿ ನಾವು ನೋಡೋದಾದ್ರೆ ಇಸಾಕನಿಗೊಂದು ಬರಗಾಲ ಬಂದಾಗ ಆ ಬರಗಾಲದಲ್ಲಿ ಇಸಾಕನ ಏನ್ ಮಾಡ್ತಾನೆ, ಬೆಳೆಯನ್ನ ಹಾಕ್ತಾನೆ. ಬೆಳೆಯನ್ನ ಹಾಕಿದಾಗ 100ರಷ್ಟು ಏನಾಗುತ್ತಂತೆ, ಆ ಬೆಳೆ ಬೆಳೆಯುತ್ತಂತೆ. ಅಲ್ಲಿರೋ ಜನರು, ಪ್ರಾಂತ್ಯದಲ್ಲಿರೋ ಜನರೇ ಗಾಬರಿ ಆಗ್ತಾರಂತೆ. ಈ ಒಂದು ಬರಗಾಲದಲ್ಲಿ ಏನಪ್ಪಾ ಇದು 100ರಷ್ಟು ಅಧಿಕವಾದಷ್ಟು ಬೆಳೆ ಬಂದಿದೆ, ಹೆಂಗ್ ಬಂತು ಅಂತ. ಇಲ್ಲಿ ಕೊನೆಯದಾಗಿ ಆ ಟಾಪಿಕ್ ಅಲ್ಲಿ ನೋಡೋದಾದ್ರೆ ಇಸಾಕರನ್ನ ಏನ್ ಮಾಡಿದ್ರು, ದೇವರು ಆಶೀರ್ವಾದ ಮಾಡಬೇಕು ಅಂತ ಡಿಸೈಡ್ ತಗೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಈ ಐಶ್ವರ್ಯವಂತನಿಗೆ ಏನಂತೆ, ಹಾಕಿರೋ ಬೆಳೆ 100ರಷ್ಟು ಏನಾಗಿದೆ,
ಬೆಳೆ ಸಿಕ್ಕಿದೆ. ಆ ಬೆಳೆ ಸಿಕ್ಕಿರೋ ಕಾರಣದಿಂದ ಏನಾಗಿದೆ, ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಇವತ್ತು ಅನೇಕರಿಗೆ ದೇವ್ರ ಹಣವನ್ನ ಕೊಡ್ತಾ ಇದ್ದಾನೆ, ಅವರು ಏನನ್ನ ದೇವರನ್ನ ನೆನ್ಸ್ಕೊಂತಾರಂತೆ ಅಂತೇನೋ. ಆದ್ರೆ ಇಲ್ಲಿ ಈ ಐಶ್ವರ್ಯವಂತನು ದೇವರನ್ನ ನೆನ್ಸ್ಕೊಂತಲ್ಲ. ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ತನ್ನ ಕಣಜಗಳನ್ನ ಏನ್ ಮಾಡ್ತಾನೆ, ಒಡೆದಿ ದೊಡ್ಡದಾಗಿ ಕಟ್ತಾ ಇದ್ದಾನೆ. ಇವತ್ತು ಹಣ ಬಂದಾಗ ನಾವೇನ್ ಮಾಡ್ತಾ ಇದೀರಿ, ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ತಗೋಬೇಕು ಅನ್ಕೊಂತ ಇದೀರಿ, ದೊಡ್ಡ ಒಂದು ಮನೆಯನ್ನ ಕಟ್ಟಬೇಕು ಅನ್ಕೊಂತ ಇದೀರಿ, ಹಣವನ್ನೆಲ್ಲ ಒಂದ್ ಕಡೆ ಇಟ್ಟು ಒಂದು ದೊಡ್ಡ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಜಮೀನನ್ನು ತೆಗೆದುಕೊಳ್ಬೇಕು ಅನ್ಕೊಂಡಿದ್ದೀರಿ. ಇವತ್ತು ಸರ್ವ ಸಮಾನವಾಗಿ ನಾವು ನೋಡುವ ಪ್ರಪಂಚದಲ್ಲಿ ಇದೇ ರೀತಿ ಅಲ್ಲ. ದುಡ್ಡು ಮಾಡಬೇಕು, ಬಂಗ್ಲಾ ತಗೊಳ್ಬೇಕು, ಮನೆ ಕಟ್ಟಬೇಕು, ಜಮೀನ್ ತೆಗೆದುಕೊಳ್ಬೇಕು, ಮತ್ತೊಂದು. ಇವಾಗ ಇಲ್ಲದಿರೋ ಒಂದು ಬಡವನಿಗೆ ಊಟಕ್ಕಿಲ್ದಿರೋಂತ ಪರಿಸ್ಥಿತಿಯಲ್ಲಿರುವಾಗ ಶ್ರೀಮಂತನಿಗೆ ಅತಿ ದುಡ್ಡಾದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾರಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಅವರು ಅನೇಕರು ಏನ್ ಮಾಡ್ತಾ ಇದಾರೆ, ಬೇರೆದ್ರ ಮೇಲೆ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡುವಂತರಾಗಿದ್ದಾರೆ ದೇವರ ಮಕ್ಕಳೇ. ಅದೇ ಒಂದು ಸಂದರ್ಭ ಈ ಒಂದು ಐಶ್ವರ್ಯವಂತನಿಗೂ ಬಂದಿದೆ. ಆಗನ ಕಾಲಘಟ್ಟದಲ್ಲಿ ಏನಂತೆ, ಬೆಳೆ ಒಂಥರ ಮನಿ ಮೇಕಿಂಗ್ ಇದ್ದಂಗೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ದುಡ್ಡು ಮಾಡಿ ಅದನ್ನ ಏನೇನು ಇನ್ವೆಸ್ಟ್ ಮಾಡ್ತಾ ಇದೀರೋ ಇವಾಗ ನಾವು ನೋಡ್ತಾ ಇದೀವಿ. ಈ ದುಡ್ಡಿರೋರ್ಗೆ ಏನಂದ್ರೆ, ಒಂದು ಮನೆ ಅಲ್ಲ 4 ಮನೆ ತಗೊಂತಾರೆ. ಯಾಕಂದ್ರೆ ಆ ಬಂಡವಾಳನ ಎಲ್ಲಾಕಬೇಕು, ಆ ದುಡ್ಡನ್ನ ಎಲ್ಲಾಕಬೇಕು ಅನ್ನೋ ಒಂದು ಕನ್ಫ್ಯೂಷನ್. ಸೇಮು ಇದೇ ತರ ಈ ಐಶ್ವರ್ಯವಂತನಿಗೆ ಏನಾಗಿದೆ, ತನ್ನ ದುಡ್ಡನ್ನ ಎಲ್ಲಿಡಬೇಕು ಅಂತ ಗೊತ್ತಾಗ್ದಿರಾ ಕಣಜಗಳನ್ನ ಒಡೆದು ಏನ್ ಮಾಡ್ತಾ ಇದ್ದಾನೆ, ಇವತ್ತು ದೊಡ್ಡ ಕಣಜಗಳನ್ನ ಕಟ್ತಾನೆ. ಇವತ್ತು ನಾವು ನೋಡ್ತಾ ಇದೀವಿ, ದುಡ್ಡಿರೋರು ಏನ್ ಮಾಡ್ತಾರೆ, ಅಲ್ಲೊಂದು ಬಂಗಲೆ, ಇಲ್ಲೊಂದು ಬಂಗಲೆ, ಅಲ್ಲೊಂದು ಅಪಾರ್ಟ್ಮೆಂಟು, ಏನೇನೋ ಮಾಡ್ತಾ ಇರ್ತಾರೆ. ಬಡವನಿಗೆ ಊಟ ಕೂಡ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಅದೇ ರೀತಿ ಈ ಐಶ್ವರ್ಯವಂತನೂ ಮಾಡ್ತಾ ಇದ್ದಾನೆ. ಈ ಐಶ್ವರ್ಯವಂತನ ಇದನ್ನೆಲ್ಲ ಮಾಡಿದ್ಮೇಲೆ ನಾವು ಇವಾಗ ನೋಡುವ ಕಾಲಘಟ್ಟದಲ್ಲಿ ಇವತ್ತು ಅನೇಕರು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಕಾಸಿಕೊಂಡು ಅವ್ರು ಏನ್ ಹೇಳ್ತಾ ಇದಾರೆ, ಎಲ್ಲ ಸೆಟ್ಲ್ ಆದ್ಮೇಲೆ ಕುತ್ಕೊಂಡು ಒಂದಿನ ಯೋಚನೆ ಮಾಡ್ತಾ ಇರಬಹುದು. ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಮೊಮ್ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಅವ್ರು ತಿನ್ನೋಷ್ಟು ಕಾಸು, ಮೊಮ್ಮಕ್ಕಳು ತಿನ್ನೋಷ್ಟು ಕಾಸು ಎಲ್ಲ ನಾನು ಮಾಡಿದ್ದೀನಿ. ಇನ್ನು ಏನಿದೆ ನನ್ನ ಜೀವನದಲ್ಲಿ, ನಾನು ನೆಮ್ಮದಿಯಾಗಿರ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಪ್ರಪಂಚವನ್ನ ಸುತ್ತಬೇಕು ಅನ್ನೋರು ಎಷ್ಟೋ ಜನ ಇವಾಗ ಯೋಚನೆ ಮಾಡುವಂತವ್ರು. ಇವಾಗ ನಾವು ಕೂಡ ಅದೇ ರೀತಿ ಯೋಚನೆ ಮಾಡಿದವ್ರೆ. ಆದ್ರೆ ದೇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಇಷ್ಟೆಲ್ಲ ಮಾಡಿದ್ಮೇಲೆ ಇವತ್ತು ನಿನ್ನ ರಾತ್ರಿ ನಿನ್ನ ಪ್ರಾಣ ಹೋದ್ರೆ ನೀನು ಏನು ಮಾಡಬಲ್ಲೆ? ನಿನ್ನ ಪ್ರಾಣವನ್ನ ಆ ದುಡ್ಡಿಂದ ನೀನು ರಕ್ಷಣೆ ಮಾಡ್ಕೊಳ್ಬಲ್ಲೇವ? ಆ ಹಣದಿಂದ ನೀನೇನ್ ಮಾಡ್ಬೋದು, ರಕ್ಷಣೆ ಮಾಡ್ಕೊಳ್ಬೋದ ನಿನ್ನ ಜೀವನ ಅಂತ ದೇವ್ರು ಆ ಮನುಷ್ಯನಿಗೆ ಏನ್ ಮಾಡ್ತಾ ಇದ್ದಾನೆ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ಇವತ್ತು ನಾವು ಅನೇಕರು ದುಡ್ಡು ಮಾಡಿಬಿಟ್ರೆ, ಹಣ ನಾವು ಸಂಪಾದನೆ ಮಾಡಿಬಿಟ್ರೆ ನಾವು ಏನು ಮೈಕೋದ್ರೂ ಮಾಡ್ಕೊಳ್ಬಹುದು ಅಂತ. ಆದ್ರೆ ನಮ್ಮ ಜೀವ ಹೋಗಿರೋದನ್ನ ಮತ್ತೆ ನಾವು ತೆಗೆದುಕೊಂಡು ಬರೋದಕ್ಕಾಗೋದಿಲ್ಲಲ್ಲ. ಇಲ್ಲಿ ದೇವ್ರ ಕೇಳುತ್ತೆ, ಆ ಒಂದು ತನಗೋಸ್ಕರ ದ್ರವ್ಯನಿಟ್ಟುಕೊಂಡವನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಅಂತನು. ಇಲ್ಲಿ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವನು ಬುದ್ಧಿಹೀನನು. ನೀನು ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವೆನು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಕರೆಕ್ಟ್ ಅಲ್ವಾ? ಇವತ್ತು ನಾವು ಅನೇಕ ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲ ನಾವು ಮಾಡಿಟ್ಟಿ ರಾತ್ರಿ ನಾವು ಸತ್ತೋದ್ರೆ ಅದು ಯಾರಿಗಾಗಿತ್ತು ಹೇಳ್ರಿ? ತನಗೋಸ್ಕರ ದ್ರವ್ಯನಿಟ್ಟುಕೊಂಡವನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ ಅಲ್ವಾ? ತನಗೋಸ್ಕರ ದುಡ್ಡು ಮಾಡೋನು, ತನ್ನ ಫ್ಯಾಮಿಲಿಗೋಸ್ಕರ ದುಡ್ಡು ಮಾಡೋನು, ತನ್ನ ಮೊಮ್ಮಕ್ಕಳಿಗೋಸ್ಕರ ದುಡ್ಡು ಮಾಡೋನು, ಇದೆಲ್ಲ ಮಾಡಿಟ್ರು ದೇವ್ರಿಗೆ ಏನಂತ, ದೇವ್ರ ವಿಷಯದಲ್ಲಿ ಅವನು ಏನಾಗ ಬಡವನಾಗಿದ್ರೆ ಇದ್ರೆ ಅದೆಲ್ಲ ವ್ಯರ್ಥವಲ್ಲ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಇವಾಗ ಒಂದು ಪ್ರಶ್ನೆ ನಿಮ್ ಮನಸ್ಸಿಗೆ ಒಂದು ಕಾಣಬಹುದು, ಈ ಲೋಕಕ್ಕೆ ದುಡ್ಡು ಬೇಕಲ್ಲ, ಫಸ್ಟ್ ದುಡ್ಡಿಲ್ದಿರ ನಾವು ಜೀವನ ಹೆಂಗ್ ಮಾಡೋದು ಅಂತ ನಾವು ದುಡ್ಡು ಮೇಲೆನೆ ಯಾವಾಗೂ ಫೋಕಸ್ ಮಾಡ್ಕೊಂಡು ಇರ್ಬೇಕಲ್ಲ. ಆದ್ರೆ ನನ್ನ ಮಕ್ಕಳ ಪರಿಸ್ಥಿತಿ ಏನು, ನಮ್ಮ ಹೆಂಡತಿ ಪರಿಸ್ಥಿತಿ ಏನು, ನಮ್ಮ ಮೊಮ್ಮಕ್ಕಳ ಪರಿಸ್ಥಿತಿ ಏನು ಅಂತ ನೀವು ಕೇಳಬಹುದು. ಆಗ ಈ ಒಂದು ಪ್ರಶ್ನೆಗೆ ದೇವರು ಒಂದು ಆನ್ಸರ್ ಹೇಳ್ತಾ ಇದ್ದಾನೆ. 22ನೇ ಒಂದು ವಚನದಿಂದ ನೋಡೋದಾದ್ರೆ ದೇವರು ಹೇಳ್ತಾ ಇದ್ದಾರೆ, ಕಾಗೆಗಳನ್ನ ನೋಡಿ, ಅದೇನ ಬಿತ್ತಾ ಇದೆಯಾ ಐಶ್ವರ್ಯಂತರ ಬೆಳೆಯನ್ನೇನ ಹಾಕ್ತಾ, ಅದೇನ ಆ ಬೆಳೆಯಿಂದ ಜಾಸ್ತಿ ಬಂದಿರೋದ್ರಿಂದ ಇಡಕ್ಕೆ ಜಾಗ ಇಲ್ಲದೆ ಕಣಜಗಳನ್ನೇನ ಕಟ್ಟಿಡ್ತಾ ಇಲ್ಲವಲ್ಲ. ಆ ಕಾಗೆಗಳನ್ನ ಒಂದ್ ನಿಮಿಷ ಕುತ್ಕೊಂಡು ನೋಡ್ರಿ, ಅದು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಅದೇನಂತೆ ಊಟವನ್ನ ಸೇರಿಸಿಡೋದಿಲ್ಲ. ಅದನ್ನೇ ನಾನು ಡೈಲಿ ಅದಕ್ಕೆ ಏನು ಬೇಕೋ ಅದಕ್ಕೆ ಸಾಕಿ ಸಲಗಿಸ್ತೀನಲ್ಲ. ಅದಕ್ಕಿಂತ ಶ್ರೇಷ್ಠವಾದವರು ನೀವಲ್ಲ ಮನುಷ್ಯರು. ನೀವ್ಯಾಕೆ ತಲೆ ಕೆಡಿಸ್ಕೊಂತ ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕು, ಮನೆ ಕಟ್ಟಬೇಕು, ಇದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ಕೊಂಡಿದ್ರೆ
ನಿಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನೋ ಒಂದು ಪ್ರಶ್ನೆ ದೇವ್ರು ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ 30ನೇ ವಚನದಲ್ಲಿ ಹೇಳ್ತಾನೆ ದೇವರು, ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ಏನಂತೆ ತವಕ ಪಡ್ತಾರೆ. ನೀವು ನಿಮ್ಮ ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ಏನ್ ತಿಳಿದಿದೆ ತಂದೆಗೆ ಅಂದ್ರೆ, ನಮಗೆ ಏನು ಬೇಕು, ಏನು ಕೊಡಬೇಕು ಅನ್ನೋ ಅಂತದ್ದು ಎಲ್ಲವೂ ಏನಾಗಿದೆ ತಂದೆಗೆ ತಿಳಿದಿದೆ ಅಂತೆ. ನೀನಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡು. ನೀನು ಈ ಪ್ರಪಂಚದ ದುಡ್ಡು ಕಾಸು ವ್ಯವಹಾರದ ಮೇಲೆ ನೀನು ತವಕ ಪಡೋದಲ್ಲ, ನನ್ನ ರಾಜ್ಯಕ್ಕಾಗಿ ತವಕ ಪಡು. ಇವತ್ತು ನಮ್ಮ ಶರೀರ ಇಲ್ಲಿರುತ್ತೆ, ನಮ್ಮ ಪ್ರಾಣ ಇಲ್ಲಿರುತ್ತೆ, ಇದೆಲ್ಲ ನಮ್ಮನ್ನೇನ್ ಮಾಡೋದಿಲ್ಲ ಅಂತೆ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನೀನು ದೇವರಿಗೋಸ್ಕರ ಏನ್ ಮಾಡ್ಬೇಕಂತೆ, ತವಕ ಪಡು. ಆತನ ರಾಜ್ಯಕ್ಕಾಗಿ ನೀನು ತವಕ ಪಡು. ಇದು ಕೂಡ ಇದರ ಕೂಡ ಅವು ನಿಮಗೆ ದೊರಕುವುದು. ದೇವರ ಮಕ್ಕಳೇ, ನಮ್ಮ ತಂದೆಯಾದ ದೇವರಿಗೆಲ್ಲ ಗೊತ್ತು. ನಿನಗೆ ಏನು ಕೊಡಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲ ದೇವ್ರಿಗೆ ಗೊತ್ತಿದೆ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ದೇವ್ರ ಮಕ್ಕಳೇ, ಇವತ್ತು ದೇವ ಮಕ್ಕಳಾದ ನಾವು ಇವತ್ತು ಏನು ಐಶ್ವರ್ಯನ ತರ ನಾವು ಬೇರೆ ಕಾಸು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಒಂದು ಏಜ್ ಬಂದಾಗ ನಾವು ಕುತ್ಕೊಂಡು ತಿನ್ಕೊಂಡಿರೋಣ ಅಂತ ನೀವೇನ ಯೋಚನೆ ಮಾಡ್ತಾ ಇದ್ರೆ, ಅದು ದೇವರ ದೃಷ್ಟಿಗೆ ಅದು ಒಂದು ಹುಚ್ಚತನವಾಗಿದೆ. ದೇವರ ಮಕ್ಕಳೇ, ದೇವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನನ್ನ ರಾಜ್ಯಕ್ಕಾಗಿ ನನ್ನ ನೀತಿಗಾಗಿ ನೀವು ತಗೊಪಡ್ರಿ, ನನ್ನ ರಾಜ್ಯಕ್ಕೆ ಹೆಂಗ್ ಬರ್ಬೇಕನ್ನೋದನ್ನ ನೀವು ತಿಳಿದುಕೊಳ್ಳ್ರಿ. ಅದರ ಜೊತೆ ನಿಮಗೆ ಹೇಗೆ ಇರಬೇಕು, ಏನು ಕೊಡಬೇಕು ಅದೆಲ್ಲ ನನಗೆ ಗೊತ್ತಿದೆ. ಕಾಗೆಗಳನ್ನ ಸಾಕುವುದು ನಾನು, ಪಕ್ಷಿಗಳನ್ನ ಸಾಕೋದು ನಾನು, ಅದಕ್ಕೆಲ್ಲದಕ್ಕಿಂತ ಶ್ರೇಷ್ಠರಾದವರು ನೀವು. ನಿಮಗೆ ಏನು ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ಎಷ್ಟು ಜನ ನಾವು ಈ ಒಂದು ಪ್ರಪಂಚದ ಹಣದ ದ್ರವ್ಯಾಶೆಗೆ ಮುಳುಗಿ ಹೋಗಿದ್ದೀರಿ. ದೇವರ ಮಕ್ಕಳೇ, ಯೋಚನೆ ಮಾಡ್ರಿ. ದಿನನಿತ್ಯ ಹೋರಾಟ. ಬೆಳಗ್ಗೆ ಎದ್ರೆ ಯಾವ ತರ ದುಡ್ಡು ಮಾಡಬೇಕು, ನನ್ನ ಮಕ್ಕಳ ಲೈಫ್ ಏನು, ನಮ್ಮ ಮೊಮ್ಮಕ್ಕಳ ಲೈಫ್ ಏನು, ನನ್ನ ಜೀವನ ಏನು, ನಮ್ಮ ಹೆಂಡತಿ ಜೀವನ ಏನು, ನಾನು ಇವತ್ತು ಬಾಡಿಗೆ ಮನೆಯಲ್ಲಿ ಇದ್ದೀನಿ, ಸ್ವಂತ ಮನೆ ಹೇಗ್ ಮಾಡೋದು, ಇದೇ ಒಂದು ಫೋಕಸ್ ಅಲ್ಲಿದ್ದಿ ಯೇಸುವಿನ ರಾಜ್ಯನ ಮರೆತಿರೋ ವಿಶ್ವಾಸಿಗಳು ಎಷ್ಟೋ ಜನ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಈ ವಾಕ್ಯ ಯಾರ್ಯಾರು ಇದೇ ತರ ಥಿಂಕ್ ಮಾಡ್ತಾ ಇದೀರೋ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ನೋಡ್ರಿ. ದೇವರು ಹೇಳ್ತಾ ಇದಾರೆ, ಇದನ್ನ ನೀವು ಬದಿಗಿಟ್ಟು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ದೇವರ ಮೇಲೆ ಭಾರ ಹಾಕಿ ನೀವು ಜೀವನ ಮಾಡಿದ್ರೆ ಒಂದು ನೆಮ್ಮದಿಯ ಜೀವನ ಸಿಗುತ್ತೆ. ಅದಕ್ಕೆ ದೇವ್ರು ಹೇಳ್ತಾ ಇರೋದು, ನೀನು ಎಷ್ಟೇ ಮಾಡಿದ್ರು ಒಂದಿನ ನೀನು ಸಾಯುವಂತ ಮನುಷ್ಯ. ಇದು ನಿನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲ್ಲ ಈ ದುಡ್ಡು ನಿನಗೆ. ಇವಾಗ ನಾವು ಮೊನ್ನೆ JC ರಾಯ್ ಅವ್ರನ್ನ ನೋಡಿದ್ರಿ, ಎಷ್ಟೋ ಕೋಟಿ ದುಡ್ಡಿತ್ತು, ಆದ್ರೆ ಅವರು ಸತ್ತಾಗ ಒಂದು ಪೆಟ್ಟಿಯಲ್ಲಿಕ್ಕೆ ಅವ್ರನ್ನ ಮಣ್ಣು ಮಾಡಿದ್ರು. ಯಾರು ಯಾವ ದುಡ್ಡನ್ನು ತೆಗೆದುಕೊಂಡು ಹೋಗೋದಿಲ್ಲ ದೇವ್ರ ಮಕ್ಕಳೇ. ಆದ್ರೆ ನಾವು ಇರೋ ತನಕ ದೇವ್ರಿಗೋಸ್ಕರ ಏನು ಮಾಡಿದ್ರಿ. ಅದಕ್ಕೆ ದೇವ್ರು ಹೇಳ್ತಾರೆ, ಐಶ್ವಂತನು ಬಡವನ ಬಗ್ಗೆ ದೇವ್ರು ನೋಡಿದ್ರು. ಲಾಜರ್ ಬಗ್ಗೆ, ಲಾಜರ್ ಹತ್ರ ಈ ಭೂಮಿ ಮೇಲೆ ಏನೂ ಇರ್ಲಿಲ್ಲ, ಆದ್ರೆ ಅವನು ಸತ್ತಾಗ ದೇವರ ರಾಜ್ಯಕ್ಕಾಗಿ ತೌಕ ಪಟ್ಟಿದ್ಗೆ ಅವನು ಎಲ್ಲಿದ್ನೋ, ಸ್ವರ್ಗದಲ್ಲಿದ್ನೋ. ಅದೇ ಆ ಐಶ್ವರ್ಯವಂತ ದುಡ್ಡಿತ್ತು, ಅವನ ಹತ್ರ ಎಲ್ಲ ಇತ್ತು, ಆದ್ರೆ ದೇವರ ರಾಜ್ಯಕ್ಕೆ ಆ ಐಶ್ವರ್ಯವಂತನ ಏನ್ ಮಾಡಿಲ್ಲ, ತೌಕ ಪಟ್ಟಿಲ್ಲ. ಎಲ್ಲೋದ ಅವನು, ನರಕಕ್ಕೆ ಹೋದ. ಅದೇ ಒಂದು ಮಾತು ಕೂಡ ಇವಾಗಿನ ಕಾಲಘಟ್ಟದಲ್ಲಿ ನಾವು ಅದನ್ನ ತೆಗೆದುಕೊಳ್ಬೇಕಾಗಿದೆ ಸಹೋದರ ಸಹೋದರಿಯವರೇ. ಏನಂದ್ರೆ ನಮ್ಮ ಜೀವನ ಬೇರೆ ದುಡ್ಡಿನಕ್ಕಾಗಿ ನಮ್ಮ 30, 40, 50 ವರ್ಷ ಅದಕ್ಕೋಸ್ಕರ ಓಡಿ ನಾವು ಏನ್ ಮಾಡಬಹುದು, ನಮ್ಮ ಜೀವಿತವನ್ನ ಕಳ್ಕೊಳ್ಳಬಾರದು ಅಂತ ನಾನು ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ಅದೆಲ್ಲ ಕೂಡ ನಿಮಗೆ ಬರುತ್ತೆ ಅಂತ ದೇವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವಾಕ್ಯವನ್ನ ಜಾಸ್ತಿ ಜನ ನೆಗ್ಲಿಜೆನ್ಸಿ ಮಾಡ್ಕೊಂಡು ತನ್ನ ಜೀವನವೆಲ್ಲ ಏನಾಗಿದ್ದಾರೆ, ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬೇಕು, ಇದೇ ಒಂದು ಇದರಲ್ಲಿದ್ದಾರೆ. ಅದರಿಂದ BP ಬರುತ್ತೆ, ಶುಗರ್ ಬರುತ್ತೆ, ಆರೋಗ್ಯ ಪರಿಸ್ಥಿತಿ ಕೆಟ್ಟೋಗುತ್ತೆ, ನೆಮ್ಮದಿ ಇರೋದಿಲ್ಲ. ಮನುಷ್ಯ ಆ ಪೇಪರ್ ಇಂದನೇ ಹೋಗಿ ತನ್ನ ಜೀವನವನ್ನ ಹಾಳು ಮಾಡ್ಕೊಂತಾನೆ, ದೇವರ ರಾಜ್ಯ ಕೂಡ ಬರದಿರ ಆಗ್ತಾ ಇದ್ದಾನೆ. ದೇವರ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ಏನು ಬೇಕು, ನಿನ್ನ ಅಗತ್ಯ ಏನಿದೆ ಅದೆಲ್ಲ ದೇವ್ರಿಗೆ ಗೊತ್ತಂತೆ. ಇನ್ನೊಂದ್ ಏನಂದ್ರೆ, ಜನರು ಏನಂತ ಲೋಭಕ್ಕೆ ಏನಂತ, ಇವಾಗ ಅತಿಯಾದ ಆಸೆ ಮನುಷ್ಯನಿಗೆ. ಇವಾಗ ನಾವು ಮಾಮೂಲಿ ನೀರು, ನಮ್ಮ ಮನೆ ನೀರು ಕುಡಿದ್ರೆ ನಮ್ಗೆ ಏನಾಗುತ್ತೆ, ದಾಹದಾಗ ತೃಪ್ತಿ ಆಗುತ್ತೆ. ಅದೇ ಉಪ್ಪು ನೀರು ಕುಡಿದ್ರೆ ನಮ್ಗೆ ತೃಪ್ತಿ ಆಗುತ್ತಾ? ಇನ್ನ ಕುಡಿತಾನೆ ಇದೆ. ಈ ಹಣ ಅನ್ನೋದು ಒಂಥರ, ಈ ಹಣ ದೇವರಿಂದ ದೂರ ಮಾಡುತ್ತೆ. ಈ ಹಣ ಏನಾಗುತ್ತೆ, ಮಾತಾಡುತ್ತೆ. ನಿಮಗೆ ಗೊತ್ತಾ ಹಣ ಹೆಂಗ್ ಮಾತಾಡುತ್ತಂದ್ರೆ, ನಿಮ್ಮ ಮನೆಯಲ್ಲಿ ಒಂದು 2 ಲಕ್ಷ ಬೀರುದಲ್ಲಿ ಕಾಸಿದ್ದಾಗ, ನಿಮ್ಮ ಅನಾರೋಗ್ಯ ಪರಿಸ್ಥಿತಿ ಏನಾನ ಕಡಿಮೆ ಆದಾಗ, ಇವಾಗ ನೀವು ಕೋಲಾರಲ್ಲಿ ಅಡ್ಮಿಟ್ ಆದಾಗ ಈ 2 ಲಕ್ಷ ಕಾಸು ಹೆಂಗ್ ಮಾತಾಡುತ್ತೆ ಗೊತ್ತಾ? ಕೋಲಾರಲ್ಲಿ ಆಗಿಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ದುಡ್ಡು ಇರೋದಕ್ಕೆ ನಿಮ್ಮನ್ನ ದುಡ್ಡು ಮಾತಾಡ್ಸುತ್ತೆ. ಅದೇ ನಿಮ್ಮ ಬೀರುದಲ್ಲಿ 2 ಲಕ್ಷ ಕಾಸಿಲ್ದಾಗ ನೀವೇನ್ ಮಾಡ್ತೀರಾ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀರಾ, ದೇವರೇ ನನಗೆ ಸೌಖ್ಯ ಕೊಡು ಸ್ವಾಮಿ ಅಂತ ಹೇಳಿ ದೇವ್ರ ಹತ್ರ ಮಾತಾಡ್ತೀರಾ.
ಹಣ ಅಷ್ಟು ಕ್ರಿಯೆ ಮಾಡುತ್ತೆ. ಈ ಹಣ ಇರೋದ್ರಿಂದ ಏನು ಬೇಕೋ ನಾನು ಪ್ರಪಂಚದಲ್ಲಿ ಮಾಡಬಹುದು ಅಂತ ಅನೇಕರು ಅನ್ಕೊಂಡಿದ್ದಾರೆ. ನಾನು ಅನೇಕರನ್ನು ನೋಡ್ತಾ ಇದ್ದೀನಿ. ಮೊದಲು ದುಡ್ಡು ಇಲ್ದಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಒಂದೊಂದು ವಿಷಯಕ್ಕೂ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ರು. ದುಡ್ಡು ಬಂದ ಮೇಲೆ, ಅಧಿಕವಾದ ಮೇಲೆ ಇವತ್ತೇನ್ ಮಾಡ್ತಾ ಇದಾರೆ ಅಂದ್ರೆ ಈ MLAಗಳು, MP ಗಳು ಅವ್ರ ಕಡೆ ಇವ್ರ ಕಡೆ ಬೋಧಕರ ಇನ್ಫ್ಲೂಯೆನ್ಸ್ ಹಾಕಿ ಏನ್ ಮಾಡ್ತಾರೆ, ಜೀವನ ನಡೆಸ್ತಾ ಇದಾರೆ. ಒಂದು ಸಮಯದಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು. ಏನು ಪ್ರಾರ್ಥನೆ ಮಾಡ್ತಾ ಇದ್ರು? ಸ್ವಾಮಿಗೆ ನನಗಿಂತದೊಂದು ಇಲ್ಲ ಸ್ವಾಮಿ, ನೀನ್ ಯಾರ ಸಂಗಡ ಮಾತಾಡಿ ತಗೋಬಾ ಅಂತ. ಇವತ್ತು ಅಂತ ಒಂದು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಏನಿದ್ರು ಇನ್ಫ್ಲೂಯೆನ್ಸ್, ಹಣ ಮಾತಾಡಕ್ ಶುರು ಮಾಡಿದೆ. ದೇವರ ಹತ್ರ ಮಾತಾಡೋದು ಕಡಿಮೆ ಆಗಿದೆ ದೇವರ ಮಕ್ಕಳೇ. ಇವತ್ತು ಹಣ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಈ ಹಣ ನಮ್ಮನ್ನ ಏನ್ ಮಾಡುತ್ತೆ, ಅತಿಯಾದ ಆಸೆ ಏನಾಗುತ್ತೆ, ನಮ್ಮನ್ನ ಹಣ ಪಾಪ ಜೀವಿತಕ್ಕೆ ನಡೆಸುತ್ತೆ ದೇವರ ಮಕ್ಕಳೇ. ಇವತ್ತು ನೀವು ಯೋಚನೆ ಮಾಡ್ತಾ ಇರ್ಬೋದು, ನಾನು ಇವತ್ತು ದುಡ್ಡು ಮಾಡಿ ಇನ್ನೊಂದು 10 ವರ್ಷ ನಾನು ಬಿಸ್ನೆಸ್ ರನ್ ಮಾಡಿ, ಇನ್ನೊಂದು 10 ವರ್ಷ ನಾನು ದುಡ್ಡು ಮಾಡಿ ಜೀವನವನ್ನ ಸೆಟ್ಲ್ ಮಾಡಿಕೊಂಡು ಇನ್ನೊಂದು 20 ವರ್ಷ ಆರಾಮಾಗಿ ಕುತ್ಕೊಳ್ಳೋಣ ಅನ್ಕೊಂಡಿರ್ಬೋದು. ಅಂತವ್ರಿಗಿಂತ ಈ ಒಂದು ಮಾತಾಗಿದೆ ದೇವರ ಮಕ್ಕಳೇ. ಇವತ್ತು ಆಲ್ಮೋಸ್ಟ್ ಆಲ್ ಜನರೇಷನ್ ಎಲ್ಲರ ಮೈಂಡ್ ಅಲ್ಲಿ ಏನಿರೋದಂದ್ರೆ ನಾವು ದುಡ್ಡು ಮಾಡಬೇಕು, ಇನ್ನೊಂದು 20 ವರ್ಷ ಸುಖವಾಗಿ ವಿಶ್ರಮಿಸಿ ಊಟ ಮಾಡಿ ತಿಂದಿ ಕುಡ್ದಿ ಮಜಾ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ದೇವ್ರು ಅದು ಏನ್ ಅನ್ಕೊಂತಾನೆ ಅಂದ್ರೆ ಬುದ್ಧಿ ಇಲ್ಲದ ಮನುಷ್ಯ ಅಂತ ಹೇಳಿ ದೇವ್ರು ಅನ್ಕೊಂತಾನೆ. ದೇವರ ಮಕ್ಕಳೇ, ನಾವು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನಾವು ತೌಕ ಪಡುವುದಾದ್ರೆ ದೇವರು ಅದರ ಸಂಗಡ ನಿನಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾನೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರ ಮಕ್ಕಳೇ, ಈ ವಾಕ್ಯವನ್ನ ನೀವು ಕೇಳುವುದಾದ್ರೆ, ಈ ವಾಕ್ಯವನ್ನ ನೀವು ಪೂರ್ತಿಯಾಗಿ ನೋಡಿ ದೇವರ ಮಕ್ಕಳೇ, ನೀವು ತಿಳಿದುಕೊಳ್ಬೇಕಾಗಿರೋದು ಏನಂದ್ರೆ ದೇವರ ರಾಜ್ಯಕ್ಕಾಗಿ ತೌಕ ಪಡಿ. ಹಣ 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 ಹಣದ ಹಿಂದೆ ಹೋಗಬೇಡ್ರಿ. ಎಣವಾಗಿ ಒಂದಿನ ನಿಲ್ತೀರಾ ದೇವರ ಮಕ್ಕಳೇ. ನಿಮ್ಮ ಆತ್ಮಕ್ಕೆ ನೀವೇನ್ ಮಾಡ್ತೀರಾ, ಪರಲೋಕ ರಾಜ್ಯವನ್ನು ಸೇರದೆ ನಿಮ್ಮ ಜೀವಿತವನ್ನ ಹಾಳು ಮಾಡ್ಕೊಂತೀರಾ ಅಂತ ಹೇಳಿ ಈ ವಾಕ್ಯವನ್ನ ಹೇಳ್ತಾ ಇದೀವಿ ದೇವರ ಮಕ್ಕಳೇ. ಇದನ್ನ ವಾಕ್ಯವನ್ನ ಕೇಳಿ ನೀವು ದೇವರ ರಾಜ್ಯಕ್ಕಾಗಿ ತೌಕ ಪಡಬೇಕು ಅಂತ ಹೇಳಿ ನಾನು ಕೇಳುತ್ತಾ ಈ ಒಂದು ಸಂದೇಶವನ್ನ ಮುಗಿಸ್ತಾ